ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಸಂಗೀತ ವ್ಲಾಗ್ ಇನ್ ಕನ್ನಡ ಆ್ಯಂಡ್ ರೆಸಿಪೀಸ್. ಇವತ್ತು ನಾನು ಮಾರ್ನಿಂಗ್ 4 o'clock ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ತಾನೇ ಟ್ರೈನ್ ಇಳಿದು ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಬಂದು ರೀಚ್ ಆದೋ. ಹೇಳಬೇಕು ಅಂದರೆ ನಾವು 2 o'clock 2:30 ರೀಚ್ ಆಗಬೇಕಾಗಿತ್ತು. ಯಾಕಪ್ಪ ಲೇಟ್ ಆಯಿತು ಅಂದರೆ ಯಶವಂತಪುರದಲ್ಲಿ ಟ್ರೈನ್ ಬಿಟ್ಟಿದ್ದೆ ಲೇಟ್ ಆಯಿತು. ಏನು ಇತ್ತು ಅಂತ ನಮಗೂ ಗೊತ್ತಿಲ್ಲ, ಏನು ಪ್ರಾಬ್ಲಮ್ ಆಯಿತೋ ಏನೋ. 8:45 9 o'clockಗೆ ಟ್ರೈನ್ ಇದ್ದಿದ್ದು, ಆದರೆ ಅಲ್ಲಿ ಬಿಟ್ಟಿದ್ದೆ 10 o'clock ಮೇಲಾಯಿತು. ಅದರಿಂದ ನಾವು ಇಲ್ಲಿ ಬಂದು ರೀಚ್ ಆಗಿದ್ದೆ 1.5 hour ಲೇಟ್ ಆಗೋಯಿತು. ಇವಾಗ ಹೊರಗಡೆ ಹೋಗ್ತಾ ಇದ್ದೀವಿ ನಡ್ಕೊಂಡು. ಹೊರಗಡೆ ಹೋದರೆ ನಮಗೆ ತುಂಬ ಗಾಡಿಗಳು ಸಿಗುತ್ತೆ. ಅಲ್ಲಿಂದ 50 rupees ಚಾರ್ಜ್ ಮಾಡ್ತಾರೆ ದೇವಸ್ಥಾನಕ್ಕೆ. ನಾವು ಡೈರೆಕ್ಟಾಗಿ ಟಿ ಮಾಡಿಕೊಂಡು, ಯಾಕಂದರೆ ನಾವು 16 ಮೆಂಬರ್ಸ್ ಹೋಗಿರೋದು. ಟೋಟಲ್ 16 ಮೆಂಬರ್ಸ್ಗೆ ಆಟೋ 2 ಆಟೋ ಮಾಡಿದ್ರೂ ಸಾಲಲ್ಲ. ಅದರಿಂದ ಒಂದು ಟಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ಮಕ್ಕಳನ್ನ ಬಿಟ್ಟೆ 60 ಮೆಂಬರ್ಸ್ ಇದ್ದು, ಅದರಿಂದ ಒಂದು ಟಿ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿ ಇವಾಗ ಟಿಗೆ ಮಾತಾಡ್ತಾ ಇದ್ದಾರೆ. ಇವಾಗ ನಾವು ಅಂದ್ಕೊಂಡಂಗೆ ಟಿ ಸಿಕ್ತು, ಮಾತಾಡಿಕೊಂಡು ಹೋಗ್ತಾ ಇದ್ದೀವಿ. ಒಬ್ಬರಿಗೆ 50 rupees ಅಂದರೆ 16 ಮೆಂಬರ್ಸ್ಗೆ 800 ಆಗುತ್ತೆ. ಎಲ್ಲ ಟೋಟಲ್ಲು 800 ಆಯಿತು. ಮಾತಾಡಿಕೊಂಡು ಹೋಗ್ತಾ ಇದ್ದೀವಿ. ಮಕ್ಳಿಗೆ ಏನು ಚಾರ್ಜ್ ಮಾಡಲಿಲ್ಲ, ದೊಡ್ಡವ್ರಿಗೆ ಮಾತ್ರ 50 rupees ಚಾರ್ಜ್ ಮಾಡಿದ್ರು. ಇವಾಗ ದೇವಸ್ಥಾನದ ಹತ್ರ ರೀಚ್ ಆದ ತಕ್ಷಣ ನಮಗೆ ರೂಮರು ಅಲ್ಲೇ ಸಿಕ್ಕಿದ್ರು. ದೇವಸ್ಥಾನದ ಬಾಗಿಲಲ್ಲೇ ವೆಯ್ಟ್ ಮಾಡ್ತಾ ಇರ್ತಾರೆ. ರೂಮ್ ಬೇಕಂತ ತುಂಬ ಜನ ಕೇಳ್ತಾ ಇರ್ತಾರೆ. ನಾವು ಮಾತಾಡಿಕೊಂಡು 2 ರೂಮ್ ಬುಕ್ ಮಾಡಿಕೊಂಡು, 2 ರೂಮ್ ಅಂದರೆ ಜೆಂಟ್ಸ್ಗೊಂದು ರೂಮು, ಲೇಡೀಸ್ಗೊಂದು ರೂಮು ಅಂತ. ಇವಾಗ ನಾವು ರೂಮ್ ಹತ್ರ ಬಂದು ನೋಡ್ಬೋದು, ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ರೂಮ್ ಮಾತ್ರ ಸಿಂಪಲ್ ಆಗಿದ್ರೂ ರೂಮ್ ಮಾತ್ರ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಮೇಯ್ನು ಕ್ಲೀನ್ ಅಲ್ವಾ, ವಾಶ್ರೂಮ್ನು ಅಷ್ಟೇ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ನಾನು ಹೆಂಗಿರುತ್ತೋ ಏನೋ ಅಂತ ಅಂದ್ಕೊಂಡಿದ್ದೆ. ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ರೂಮ್ ಮಾತ್ರ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದರು. ಅದು ಅಲ್ಲದೆ ತುಂಬ ಕಡಿಮೆಗೆ ಸಿಕ್ತು ನಮಗೆ ರೂಮ್. ಇವಾಗ ರೂಮಲ್ಲಿ ಒಬ್ಬೊಬ್ಬರೇ ಹೋಗಿ ಫ್ರೆಶ್ ಅಪ್ ಆಗಿ ಬರ್ತಾಯಿದ್ರು. ಅಷ್ಟರಲ್ಲಿ ನಮ್ಮ ಬಾವನ ಮಗ ಮತ್ತು ನನ್ನ ಹಸ್ಬೆಂಡು ಹೋಗಿ ಟೀ ತೊಗೊಂಬಂದಿದ್ರು. ಎಲ್ಲರೂ ಟೀ ಕುಡಿತಾ ಇದ್ದೋ. ಮಾರ್ನಿಂಗ್ ಅಲ್ವಾ, ಸ್ವಲ್ಪ ಟೀ ಬೇಕು ಅನಿಸಿತ್ತು. ನಾವೇನು ಕೇಳಿದ್ದಿಲ್ಲ, ಆದರೂ ಅವ್ರು ತಂದಿದ್ರಲ್ಲ ಅಂದ್ಬಿಟ್ಟು ಎಲ್ಲ ಕೂತ್ಕೊಂಡು ಇವಾಗ ಟೀ ಕುಡಿತಾ ಇದ್ದೀವಿ. ಇವಳು ನನ್ನ ಹೆಂಡತಿ. ಇವಾಗ ನಾವು ರೆಡಿ ಆದೋ, ಎಲ್ಲ ರೆಡಿ ಆಗ್ತಾ ಇದ್ದಾರೆ. ಇನ್ನು ನಮ್ಮಮ್ಮ ಸ್ನಾನ ಮಾಡಿಲ್ಲ. ಹಾಯ್ ಮಾಡಿ. ನಮ್ಮ ಜಯಮ್ಮ ಫಸ್ಟ್ ನೋಡಿ, ನಮ್ಮ ಜಯಮ್ಮ ರೆಡಿ ಆಗಿದ್ದಾರೆ. ಹಾಯ್ ಮಾಡಿ. ಹಾಯ್. ಇನ್ನು ನಮ್ಮಮ್ಮ ರೆಡಿ ಆಗಿಲ್ಲ. ಹಾಯ್ ಮಾಡಿ. ನಾನು ರೆಡಿ ಆಗಿದ್ದೀನಿ, ಸ್ಯಾರಿ ಹಾಕೊಂಡಿದ್ದೀನಿ. ಅವರಪ್ಪ ಪಂಚೆ ಎತ್ತಿ ಕಟ್ಕೊಂಡಿರೋದಕ್ಕೆ ಅವನು ಬೇಕು. ಜಯಮ್ಮ ನಾನು ಎಲ್ಲ ರೆಡಿಯಾಗಿ ಕೂತಿದ್ದು. ಜಯಮ್ಮನ ಸುಮ್ಮನೆ ರೇಗಿಸ್ತಾ ಇದ್ದೆ, ಶೋಭಾನ ಹೇಳಿ ಅಂತ. ಯಾವಾಗಲೂ ಏನಾದರೂ ಒಂದು ಟಾಪಿಕ್ ಇಟ್ಕೊಂಡು ಅವ್ರನ್ನ ರೇಗಿಸ್ನಿಲ್ಲ ಅಂದರೆ ನಂಗೆ ಸಮಾಧಾನನೇ ಆಗೋಲ್ಲ. ಅವರು ಹಂಗೆ ಇರ್ತಾರೆ, ನಾನು ಅವ್ರ ಜೊತೆ ಹಂಗೆ ಇರ್ತೀನಿ. ನನ್ನ ಹಸ್ಬೆಂಡು ಬೈತಾಯಿದ್ರು, ದೇವಸ್ಥಾನಕ್ಕೆ ಬಂದಿದೆಯೋ ಇಲ್ಲ ನೀನು ಶೋಭಾನ ಆಡೋಕ್ಕೆ ಬಂದಿದೆಯಾ ಅಂತ. ಇವಾಗ ನಮ್ಮ ಅತ್ತೆ ಹೂವು ತಂದು ಕೊಟ್ಟರು. ಪಿನ್ನ ಇಸ್ಕೊತಾ ಇದ್ದೀನಿ ಹೂವು ಮುಡ್ಕೊಳ್ಳೋಕ್ಕೆ. ನಮಗೆ ಎಲ್ಲೂ ಹಂಗೆ ಸ್ಟಿಕ್ ಎತ್ಕೊ ಬಂಗಾರಿ. ಬ್ಯಾಗ್ ಯಾಕೆ? ನಾನು ವ್ಲಾಗಲ್ಲಿ ಜಯಮ್ಮನ್ನ ಮಾತಾಡಿ ಅಂತ ಇದ್ದೆ. ಅವ್ರು ಮಾತಾಡ್ತಾಯಿದ್ರು. ಕರೆಂಟು ಹೊರಟೋಯ್ತು ಪಟಾರ್ ಅಂತ. ಇನ್ನು 6:30 ಅಲ್ವಾ ಟೈಮ್ ಬಂದು, ಅದರಿಂದ ಬೆಳಕಾಗಿತ್ತಿಲ್ಲ. ಇವಾಗ ಎಲ್ಲ ರೆಡಿ ಆದೋ, ಹೋಗ್ತಾ ಇದ್ದೀವಿ ದರ್ಶನಕ್ಕೆ. ಟೈಮ್ ಬಂದು
7:10 ಆಗಿದೆ. ಇಷ್ಟೊತ್ತಾಯಿತು ನಾವು 4 o'clockಗೇನೆ ಇಲ್ಲಿಗೆ ಬಂದಿದ್ದು. 4:30 ಅಂದ್ಕೊಡಿ, 4:30ಗೆ ಇಲ್ಲಿಗೆ ಬಂದಿದ್ದು. ಇವಾಗ 7:10 ಆಗಿದೆ. ರೆಡಿ ಆಗೋದೇ ಇಷ್ಟೊತ್ತಾಯಿತು. ಒಬ್ಬರಿಬ್ಬರಲ್ಲ 16-17 ಜನ ಅಲ್ವಾ, ಅದರಿಂದ ಸ್ವಲ್ಪ ಲೇಟ್ ಆಯಿತು. ಬಾ ಬನ್ನಿ ಪಾಪು. ಮಮ್ಮಿ ಕರೆ ಅನ್ನ. ನಮ್ಮಮ್ಮ ನೋಡಿ ರೆಡಿ ಆಗಿದೆ. ನಮ್ಮತ್ತೆ ಹೂವು ಕೊಡಿಸಿದ್ದಾರೆ. ಬನ್ನಿ ಎಲ್ಲ ಬರ್ತಾ ಇದ್ದಾರೆ ಒಬ್ರಪ್ಪ. ನೋಡಿರಿ ಹೇಳಿರಿ ನೋಡ್ಕೊಂಡಿರಿ ನಮ್ಮ ಸೈನ್ಯ ಬರ್ತಾ ಇದೆ. ಇನ್ನು ನನ್ನ ಹಸ್ಬೆಂಡು, ನಮ್ಮ ಬಾವನ ಮಗ ಎಲ್ಲ ದರ್ಶನಕ್ಕೆ ಹೋಗಿ ನಿಂತಿದ್ದಾರಂತ ಅಲೆಯ. ಅವರಂತೂ ಒಂದು ನಿಮಿಷನೂ ಸುಮ್ಮನಿರಲ್ಲ. ಆಲ್ರೆಡಿ ಅವ್ರು ಹೋಗಿದ್ದಾರೆ. ಇವಾಗ ನಾವು ಹೋಗ್ತಾ ಇದ್ದೀವಿ. ಹಾಯ್ ಮಾಡು. ಹಾಯ್. ನಮ್ಮಮ್ಮ ಬರೋಂಗೆ ಇರ್ತಿಲ್ಲ. ಏನು ಸಿಚುವೇಶನ್ನು ಅಂತ ನಿಮ್ಗೆ ಹೇಳಿದ್ದೆ, ಆದರೂ ರಾಯರು ಕರ್ಸ್ಕೊಂಡ್ರು ಕೊನೆಗೂ ನಮ್ಮ ಅಮ್ಮನ. ನನ್ನ ಮಗಳು ಹೇಗೆ ಕಾಣಿಸ್ತಾ ಇದ್ದಾಳೆ? ಹಾಯ್ ಮಾಡು ಮಗಳೇ. ಹಾಯ್ ಹಾಯ್. ಅತ್ತ ತಮ್ಮ ಸರಿಯಾಗಿದ್ದೀರಾ? 5-5 ನಿಮಿಷಕ್ಕೂ ಕಿತ್ತಾಡ್ಕೊಂಡು. ಬರ್ತಾ ಇಲ್ಲ ಗಾಯ್ಸ್, ವೆಯ್ಟ್ ಮಾಡ್ತಾ ಇದ್ದೀವಿ ಆಗ್ಲಿಂದ. ಇನ್ನೂ ಸ್ವಲ್ಪ ಜನ ಬರಬೇಕು, ಅದಕ್ಕೆ ನಮ್ಮ ಅತ್ತೇನೂ ಬರ್ತಾ ಇಲ್ಲ ಮುಂದಕ್ಕೆ. ಇವಾಗ ಎಂಟ್ರೆನ್ಸ್ಗೆ ಎಂಟ್ರಿ ಆಗ್ತಾ ಇದ್ದೀವಿ. 3 ವರ್ಷದಿಂದ ಆಸೆ ಇಟ್ಕೊಂಡು ಕೊನೆಗೂ ಇವಾಗ ಬರ್ತಾ ಇದ್ದೀನಿ. ಬೊಟ್ಟಿ ಕುಸ್ಕೊಂಡು ಅಪ್ಪ ಕರ್ಕೊ ಬಂದಾಗ ಹಳೆ ಗೋಡೆ ಇಲ್ಲಿ ಬಂದಿದ್ರ, ಇಲ್ಲೂ ಬಂದಿದ್ದು ಅಪ್ಪ. ನಾನು ಚಿಕ್ಕ ವಯಸ್ಸಿಗೆ ಬಂದಿದ್ದೀನಿ ಗಾಯ್ಸ್. ಚಿಕ್ಕ ವಯಸ್ಸಿಗೆ ಅಂದರೆ ನನ್ನ ಮಗಳ ಏಜ್ ಅಲ್ವಾ ಮಮ್ಮಿ? ನನ್ನ ಮಗಳ ಏಜು. ನನ್ನ ಮಗಳ ಏಜಲ್ಲಿ ನಮ್ಮ ಅಪ್ಪ ಕರ್ಕೊಂಬಂದಿದ್ರು. ಆವಾಗ ಇಷ್ಟೆಲ್ಲ ಇಂಪ್ರೂವ್ಮೆಂಟ್ ಇತ್ತಿಲ್ಲ. ಮಾಮೂಲಿ ಕಲ್ಲದು ದೇವಸ್ಥಾನ ಇತ್ತು. ಇವಾಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ನೋಡ್ಬೋದು ಜನನೇ ಇಲ್ಲ, ಫ್ರೀಯಾಗಿದೆ. ನಾನು ದೇವ್ರ ಹತ್ರ ಬೇಡ್ಕೊತಾ ಇದ್ದಿದ್ದೆ, ಅದು ನನಗೆ ಫುಲ್ಲು ತೃಪ್ತಿ ಆಗೋ ಗಂಟ, ನನ್ನ ಮನಸ್ಸಿಗೆ ಸಮಾಧಾನ ಆಗೋ ಗಂಟ ನಿನ್ನ ದರ್ಶನ ಆಗಬೇಕಪ್ಪ, ಜನ ಇರಬಾರ್ದು ಅಂತ. ನಮ್ಮ ಪುಣ್ಯ ಇವತ್ತು ಜನ ಇಲ್ಲ. ಇವಾಗ ದರ್ಶನ ಎಲ್ಲ ಮುಗಿಸ್ಕೊಂಡು ಈಚೆ ಬಂದು ಹೇಳೋಕ್ಕೆ ನನಗೆ ಖುಷಿಯಾಗುತ್ತೆ. ವಿಡಿಯೋ ಎಡಿಟಿಂಗ್ ಮಾಡ್ತಾಲೇ ನನಗೆ ತುಂಬ ಖುಷಿ ಆಗ್ತಾಯಿತ್ತು. ಯಾಕೆಂದರೆ ನಮಗೆ ಅಷ್ಟು ಚೆನ್ನಾಗಿ ದರ್ಶನ ಆಯಿತು. 4-5 ಸತಿ ಹೋಗಿ ದರ್ಶನ ಮಾಡ್ಕೊಂಬಂದು. ಫಸ್ಟ್ನೇ ಸತಿ ದರ್ಶನಕ್ಕೆ ಹೋದಾಗ ಮಾರ್ನಿಂಗು ಸ್ವಲ್ಪ ರಶ್ಶೇ ಇತ್ತು. ಅದಾದಮೇಲಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ದರ್ಶನ ಆಯಿತು. ಸ್ಪೆಷಲ್ ಎಂಟ್ರಿ ಇರುತ್ತಲ್ಲ ದರ್ಶನಕ್ಕೆ, ಆ ಥರ ದರ್ಶನ ಆಯಿತು. ಆರಾಮಾಗಿ 4-5 ಸತಿ ದರ್ಶನ ಮಾಡ್ದೋ. ನಾನು ಮನೇಲಿ ಪೂಜೆ ಮಾಡಬೇಕಾದ್ರೆ ಕೇಳ್ಕೊತಾ ಇದ್ದೆ ರಾಯರ ಹತ್ರ, ನನ್ನ ಕಣ್ಣು ತುಂಬ ಮಟ್ಟಿಗೆ ನನಗೆ ದರ್ಶನ ಆಗಬೇಕಪ್ಪ, ನೀವು ಜಾಸ್ತಿ ಜನ ಇರಬಾರ್ದು. ಯಾಕಂದರೆ ನಾವು ಮಂತ್ರಾಲಯಕ್ಕೆ ಹೋಗೋದು ಒಂದು 2 ಡೇಸ್. ನಾನು ರೀಲ್ಸಲ್ಲಿ ಎಲ್ಲ ನೋಡಿದ್ದೆ, ಸಿಕ್ಕಾಪಟ್ಟೆ ರಶ್ ಇದೆ, ದಯವಿಟ್ಟು ಈ ಟೈಮಲ್ಲಿ ಯಾರೂ ಬರಬೇಡಿ ಅಂತ ವಿಡಿಯೋಸ್ ಎಲ್ಲ ಮಾಡಿ ಹಾಕಿದ್ರು ಕೆಲವು ಜನ. ನಾನು ನೋಡಿಬಿಟ್ಟು ಸ್ವಲ್ಪ ನನಗೆ ಭಯ ಆಗಿತ್ತು. ಅಯ್ಯೋ ಇಷ್ಟು ಜನ ಇದೆ, ಮಕ್ಕಳು ಬೇರೆ ಕರ್ಕೊಂಡು ಹೋಗ್ತೀವಿ, ಹೆಂಗೋ ಏನೋ ಅಂತ. ಆದ್ದರಿಂದ ನಾನು ಮಂತ್ರಾಲಯಕ್ಕೆ ಹೋಗ್ಬೇಕಾದ್ರೆ ಮನೆ ಬಿಡಬೇಕಾದ್ರೆ ಪೂಜೆ ಮಾಡೋದ್ನಲ್ಲ, ಆವಾಗ ಭಕ್ತಿಯಿಂದ ರಾಯರ ಹತ್ರ ಬೇಡ್ಕೊಂಡಿದ್ದೆ, ನನ್ನ ಕಣ್ಣು ತುಂಬ ನಿಮ್ಮ ದರ್ಶನ ಆಗಬೇಕಪ್ಪ, 3 ವರ್ಷ ಬಿಟ್ಕೊಂಡು 3 ವರ್ಷ ಆದಮೇಲೆ ನಿಮ್ಮ ದರ್ಶನಕ್ಕೆ ಬರ್ತಾ ಇದ್ದೀವಿ, ನನ್ನ ಕಣ್ಣು ತುಂಬ ಮಟ್ಟಿಗೆ ನೀವು ದರ್ಶನ ಕೊಡಬೇಕಪ್ಪ ಅಂತ. ರಾಯರು ನಿಜವಾಗ್ಲೂ ಅದನ್ನ ನಡೆಸ್ಕೊಟ್ರು. ನನ್ನ ಮನಸ್ಸು ತೃಪ್ತಿ ಆಗೋ ಮಟ್ಟಿಗೆ ನಾನು 4 ಸತಿ ಹೋಗಿ ರಾಯರನ್ನ ದರ್ಶನ ಮಾಡಿ ಬಂದೆ. ನನ್ನ ಮಗ ಹಸು ಮುಟ್ತಾ ಇದ್ದಾನೆ. ಅಪ್ಪಾಜಿ ಅಪ್ಪಾಜಿ
ಇವಾಗ ಪ್ರಸಾದ ತೊಗೊಳಕ್ಕೆ ಬಂದು ಕ್ಯೂ ಅಲ್ಲಿ ನಿಂತಿದ್ದೀವಿ. ಒಬ್ಬರಿಗೆ 2 ಪ್ಯಾಕೆಟ್ ಅಷ್ಟೇ ಅಂತೆ ಕೊಡೋದು, ಅದ್ರ ಮೇಲೆ ಕೊಡಲ್ವಂತೆ. 2 ಪ್ಯಾಕೆಟಿಂದ 60 ರುಪೀಸ್ ಚಾರ್ಜ್ ಮಾಡ್ತಾರೆ. ನಾನು ನಮ್ಮಮ್ಮ ಬಂದು ನಿಂತಿದ್ದೀವಿ. ನನ್ನ ಹಸ್ಬೆಂಡ್ಗೆ ಕಾಲು ನೋವಿತ್ತಲ್ಲ, ಅದರಿಂದ ಅವ್ರೇನು ಬರ್ನಿಲ್ಲ, ಸೈಡಲ್ಲಿ ನಿಂತಿದ್ದಾರೆ. आराधना पूर्वक ಪ್ರಸಾದ ಎಲ್ಲ ತೊಗೊಂಡು ಒಂದು 10 ನಿಮಿಷ ಕೂತಿದ್ದೋ. ಯಾಕಂದರೆ ಬೆಳಗ್ಗೆನೇ ನಾವು ದರ್ಶನಕ್ಕೆ ಒಂದು 1/2 ಅವರ್ ನಿಂತಿದ್ವಲ್ಲ, ಸ್ವಲ್ಪ ಕಾಲು ನೋವಿತ್ತು ಅಂದ್ಬಿಟ್ಟು ಎಲ್ಲ ಒಂದು 10 ನಿಮಿಷ ಕೂತಿದ್ದು ರೆಸ್ಟ್ ಮಾಡಿ ಇವಾಗ ಗ್ರೂಪ್ ಫೋಟೋ ತೆಗೆಸ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ನಿಂತ್ಕೋತಾ ಇದ್ದೀವಿ. ಇವಾಗ ಹೋಟ್ಲಿಗೆ ಬಂದ್ವಿ, ಟಿಫನ್ ಮಾಡ್ಕೊಂಡು ಹೋಗೋಣ ಅಂತ. ಯಾಕಂದರೆ ದೇವಸ್ಥಾನದಲ್ಲೇ ಪ್ರಸಾದ ತಿನ್ನೋಣ ಅಂತ ಪ್ಲ್ಯಾನ್ ಇದ್ದಿದ್ದು. ಆದರೆ ಅಲ್ಲಿ ಪ್ರಸಾದ ಕೊಡೋದೇ 12 o'clock ಮೇಲಂತೆ. ನಾವು ಅಲ್ಲಿ ಗಂಟ ವೆಯ್ಟ್ ಮಾಡೋಕ್ಕಾಗಲ್ಲ. ಯಾಕಂದರೆ ಇವಾಗ ಟೈಮ್ ಬಂದು 8:45. 12 o'clock ಗಂಟ ನಾವು ಬೇರೆ ದೇವಸ್ಥಾನಗಳನ್ನ ನೋಡಿಕೊಂಡೇ ಬಂದ್ಬಿಡ್ಬೋದು. ಬೇರೆ ಅಕ್ಕಪಕ್ಕ ಇರೋ ದೇವಸ್ಥಾನಗಳನ್ನ ನೋಡೋಕ್ಕೆ ಹೋಗೋ ಪ್ಲ್ಯಾನ್ ಇತ್ತು. ಆದ್ದರಿಂದ ಟಿಫನ್ನು ಹೋಟ್ಲಲ್ಲೇ ಮುಗಿಸ್ಕೊಳ್ಳೋಣ ಅಂದ್ಬಿಟ್ಟು ಇವಾಗ ಎಲ್ಲ ಬಂದಿದ್ದೀವಿ. ಏನ್ರಿ ಫುಲ್ ಶೆಕೆನಾ? ಚೆನ್ನಾಗಿದೆಯಾ ಟೇಸ್ಟ್? ಇವಾಗ ಟಿಫನ್ ಮಾಡ್ತಾಯಿದ್ದೀವಿ. ನೋಡ್ಬೋದು ಪೂರಿ ಮತ್ತು ಇಡ್ಲಿ, ವಡೆ, ಉಪ್ಪಿಟ್ಟು ಮತ್ತು ಪೊಂಗಲ್ಲು ಇಷ್ಟನ್ನ ಕೊಡ್ತಾರೆ. ಇಷ್ಟಕ್ಕೆ 80 ರುಪೀಸ್ ಚಾರ್ಜ್ ಮಾಡ್ತಾರೆ. ಟೇಸ್ಟು ತುಂಬ ಚೆನ್ನಾಗಿತ್ತು, ಆದರೆ ಕ್ವಾಂಟಿಟಿ ಫುಲ್ಲು ಕಡಿಮೆ ಇತ್ತು. ಇವಾಗ ಟಿಫನ್ ಎಲ್ಲ ಮುಗಿಸ್ಕೊಂಡು ಟಿ.ಟಿಲಿ ಬೇರೆ ಕಡೆ ದೇವಸ್ಥಾನಗಳನ್ನ ನೋಡೋಕ್ಕೆ ಹೋಗ್ತಾ ಇದ್ದೀವಿ. ಬೆಳಗ್ಗೆ ಟಿ.ಟಿಲಿ ಬಂದ್ವಲ್ಲ ನಾವು ರೈಲ್ವೆ ಸ್ಟೇಷನಿಂದ, ಅದೇ ಟಿ.ಟಿ ಅವ್ರದ್ದು ನಂಬರು ಇಸ್ಕೊಂಡು ಇಟ್ಕೊಂಡಿದ್ದೋ. ಯಾಕಂದರೆ ಹೊರಗಡೆ ಬೇರೆ ದೇವಸ್ಥಾನಗಳನ್ನ ನೋಡೋ ಪ್ಲ್ಯಾನ್ ಇತ್ತಲ್ಲ, ಅದರಿಂದ ಬೇಕಾಗುತ್ತೆ ಅಂದ್ಬಿಟ್ಟು ನಂಬರ್ ಇಟ್ಕೊಂಡು ಅವ್ರಿಗೇ ಕಾಲ್ ಮಾಡಿಕೊಂಡು ಇವಾಗ ಅದೇ ಟಿ.ಟಿಲಿ ಹೋಗ್ತಾ ಇದ್ದೀವಿ. ಅಭಯ ಆಂಜನೇಯ ಇವಾಗ ಈ ದೇವಸ್ಥಾನದ ಹತ್ರ ಬಂದಿದ್ದೀವಿ. ಇವಾಗ ಪಂಚಮುಖಿ ದೇವಸ್ಥಾನದ ಹತ್ರ ಬಂದಿದ್ದೀವಿ. ನನ್ನ ಹಸ್ಬೆಂಡ್ಗೆ ಕಾಲು ನೋವು ಅಂತೆ, ಪಾಪ ಲೆಫ್ಟ್ ಹ್ಯಾಂಡ್ ಯಾಕೋ ತುಂಬ ಕಾಲು ನೋವು ಅಂತ ಇದ್ರು, ಅದರಿಂದ ಕರ್ಕೊಂಡು ಬಂದಿಲ್ಲ. ಎಲ್ಲ ಮುಂದೆ ಓಡ್ತಾ ಇದ್ದಾರೆ, ನಾನು ಒಬ್ಬಳೆ ಹಿಂದೆ ಹೋಗ್ತಾ ಇರೋದು. ಕಣಗ್ಲು ನೋಡಿ, ನಮ್ಮೂರ ಕಡೆ ಕಣಗ್ಲು ಅಂತಾರೆ. ಇದು ಅಲ್ಲೋಗ್ತಾ ಇದೆ ನಮ್ಮ ಟೀಮ್. ಪಂಚಮುಖಿ ದೇವಸ್ಥಾನದಲ್ಲಿ ಸ್ಟೆಪ್ ಹತ್ತಿ ಹೋಗ್ಬೇಕಾಗಿತ್ತಂತೆ. ಯಾಕೋ ನನಗೂ ಆಗಲಿಲ್ಲ, ಸ್ವಲ್ಪ ಟಯರ್ಡ್ ಆದಂಗೆ ಆಗ್ತಾಯಿತ್ತು. ಅದರಿಂದ ನನ್ನ ಮಗನ್ನ ಕರ್ಕೊಂಡು ನಾನು ಇಲ್ಲಿ ಅಂಗಡಿಗೆ ಬಂದೆ. ಜ್ಯೂಸ್ ಬೇಕು ಅಂದ. ತುಂಬ ಬಿಸಿಲಿತ್ತು, ಅಂದರೆ ಇಲ್ಲಿ ಅದು ನಾರ್ಮಲ್ ಬಿಸಿಲು, ಈ ಟೈಮಲ್ಲೂ ಅಲ್ಲಿ ಸಿಕ್ಕಾಪಟ್ಟೆ ಬಿಸಿಲು. ಅವನಿಗೂ ಜ್ಯೂಸ್ ಕುಡಿಸಿ ನಾನು ಸೋಡಾ ಕುಡಿತಾ ಇದ್ದೀನಿ. ನನ್ನ ಹಸ್ಬೆಂಡ್ಗೆ ಕಾಲ್ ಮಾಡಿದೆ, ಪಾಪ ಟಿ.ಟಿಲಿ ಮಲಗಿದ್ರು, ಕಾಲು ನೋವು ಅಂದ್ಬಿಟ್ಟು ಇವಾಗ ಬರ್ತೀನಿ ಅಂತ ಹೇಳಿದ್ದಾರೆ. ನಾನು ಇವಾಗ ಅವ್ರು ಬರೋ ಅಷ್ಟರಲ್ಲಿ ಸೋಡಾ ಕುಡಿಯೋಣ ಅಂದ್ಬಿಟ್ಟು ಸೋಡಾ ಕುಡಿತಾ ಇದ್ದೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು ಸೋಡಾದು. ಕೆಟ್ಟಾಗಿದೆ, ರಾಡಾಕ್ಸಿದ್ದೀವಿ. ಯಾಕೋ ನನಗೂ ಸ್ಟೆಪ್ಸ್ ನೋಡಿ ಭಯ ಆಗೋಯ್ತು. ಕೆಳಗಡೆ ಒಂದು ಚಿಕ್ಕ ದೇವಸ್ಥಾನ ಇತ್ತು, ಅಲ್ಲೇ ಕೈ ಮುಕ್ಕೊಂಡು ಬಂದ್ಬಿಟ್ಟೆ. ನನ್ನ ಮಗನಿಗೆ ಜ್ಯೂಸ್ ಕುಡಿಸಿ ನಾನು ಸೋಡಾ ಕುಡಿತಾ ಇದ್ದೀನಿ. ನನ್ನ ಹಸ್ಬೆಂಡು ಇಲ್ಲಿಗೆ ಬಂದರು, ಪಾಪ ಟಿ.ಟಿಲಿ ಮಲಗಿದ್ರು, ಆದರೂ ಕರ್ಕೊಂಬಂದೆ. ಇಲ್ಲಿ ನೋಡಿ
ನೋಡಿ ಮಂಕಿ ಇದೆ. ನನ್ನ ಮಗ ಫುಲ್ಲು ಖುಷಿ ಪಡ್ತಾ ಇದ್ದಾನೆ ಮಂಕಿ ನೋಡಿ. ಇಲ್ಲೋಡಿ ಇಲ್ಲೋಡಿ ಚಡ್ಡಿ ಹಾಕ್ತಾ ಇದ್ದಾರೆ. ಏಯ್ ಅಪ್ಪಾಜಿ ಬನ್ನಿ ಈ ಕಡೆ. ಅವನಿಗೆ ತುಂಬ ಬಿಸಿಲಿದೆ ಇಲ್ಲಿ, ಅದರಿಂದ ಬನೀನಲ್ಲೇ ಇರಿಸ್ಬಿಟ್ಟಿದ್ದೀನಿ. ಏನು ಮಗನೇ ನೋಡಿ ನೋಡಿ ನತ್ತಿ ಹೆಂಗೆ ತೊಟ್ಕೋತಾನೆ. ಕೆಮ್ಮು ಬಂದರೆ ಬಾ ಹೋಯ್ತು, ಅದು ಹೋಯ್ತು ಬಾ ಹೋಯ್ತು ಬಾ ಮಗನೇ. ಎಲ್ಲ ಆಟ ಆಡ್ತೈತಪ್ಪ ನೋಡಿ. ಅವನು ಫುಲ್ಲು ಖುಷಿ, ಅವನು ಪ್ರೇಮಿ, ಅವನು ಪ್ರಾಣಿ ಪ್ರೇಮಿ. ಬಾ ಮಗನೇ ಹೋಗೋಣ. ಮುಂದಕ್ಕೆ ಬೀಳ್ತೀಯಾ? ತಿಳಿ ನೋಡಿ ಅಲ್ಲಿ ಕೋತಿ ಕೋತಿ ಅಂತ ಮಾತಾಡ್ಸಕ್ಕೆ ಹೋಗಿದ್ದೇನೆ. ಅದು ಮಾತಾಡಲ್ಲ. ಜಂಪಿಂಗ್ ಜಂಪಿಂಗ್ ಇವನ ಮೇಲೆ ಜಂಪ್ ಮಾಡಿ, ನನ್ನ ಮಗನ ಮೇಲೆ ಜಂಪ್ ಮಾಡಿ 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 ಮಾಡಿ. ಅಲ್ಲಿ ಅಲ್ಲಿ ಎಷ್ಟು ಚೆನ್ನಾಗಿ ಜಂಪ್ ಹೊಡ್ಕೊಂಡು ಆಟ ಆಡ್ತಾ ಇದೆ. ಕಾಣಿಸ್ತಾ ಇಲ್ಲ ಅನಿಸುತ್ತೆ ನಿಮಗೆ. ನೋಡಿ ಪುಟಾಣಿ ಕೋತಿ ಮರಿ ಮಾಡುತ್ತೆ ನಿಮಗೆ. ಅವನ ಖುಷಿಗೆ ಇದೇ ಇಲ್ಲ, ಅಷ್ಟು ಖುಷಿ ಪಡ್ತಾ ಇದ್ದಾನೆ. ಅಲ್ಲೋಡಿ ಒಳಗಡೆನೆ ಹೋಗ್ಬಿಟ್ಟಿದೆ ಅವ್ನ ಕೋತಿ. ಇಲ್ಲಿ 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 ಒಳಗಡೆನೆ ಹೋಗ್ಬಿಟ್ಟಿದೆ. ಬಾ ಬಂಗಾರ ಹೋಗೋಣ. ಹಾಂ ಬಾ ಬಾ. ತರಬೇಕಾಗಿತ್ತು, ಅದಕ್ಕೆ ಕೊಡ್ಬೋದಾಗಿತ್ತು. ಅಲ್ಲೋಡಿ 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 ಎಷ್ಟಿದೆ ಎಷ್ಟಿದೆ ಎಷ್ಟಿದೆ. ಹೇಳ್ಕೊಂಡು ಹೊಂಟೋಯ್ತಿದೆ ನಡಿ. ನಮ್ಮ ಮನೆಯವ್ರು ಹೇಳ್ತಾ ಇದ್ದಾರೆ ಮೊಬೈಲ್ ಕಿತ್ಕೊಂಡು ಹೋಗುತ್ತೆ ನಡಿ ಅಂತ. ಅದು ಮೊಬೈಲ್ ಬಿಚ್ಚಕ್ಕಾಗುತ್ತಾ? ಟ್ರೈಪೋಡಲ್ಲಿ ಹಾಕೊಂಡಿದ್ದೀನಿ, ಟ್ರೈಪೋಡಿಂದ ತೆಗಿಯೋಕ್ಕಾಗುತ್ತಾ ಅದಕ್ಕೆ ಮೊಬೈಲ ಹೇಳಿ? ನನ್ನ ಹಸ್ಬೆಂಡ್ ಹಿಂಗೆ ಅತಿ ಬುದ್ಧಿವಂತಿಕೆ. ನಡಿಮಾ, ನನ್ನ ಮಗನ ಖುಷಿ ಫುಲ್ಲು. ಇವಾಗ ಬರೀ ತಿನ್ನೋದೇ ಕೆಲಸ ಆಗಿದೆ. ಇವಾಗ ಕಲ್ಲಂಗಡಿ ಹಣ್ಣು ತಂದುಕೊಟ್ಟ ನಮ್ಮ ಬಾವನ ಮಗ, ತಿಂತಾ ಇದ್ದೀನಿ ನನ್ನ ಮಗನಿಗೂ ನನಗೂ. ಮಗನ ತಿಳ್ಕೊ. ಇವಾಗ ಬಿಚ್ಚಾಳೆಗೆ ಬಂದಿದ್ದೀವಿ, ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಬಿಚ್ಚಾಲೆ ಬೃಂದಾವನ ಇದೆಯಂತೆ, ನೋಡೋಣ. ನಡಿ ನಡಿ, ನಾನು ಕುಡಿಬೇಕು ಬಾಮ. ನಿಜವಾಗ್ಲೂ ಸ್ಯಾರಿ ಹಾಕೊಂಡು ಬಿಸಿಲಿಗೆ ಆಗಲ್ಲ. ಡ್ರೆಸ್ ಹಾಕೋತೀನಿ ಅಂದರೆ ನಮ್ಮಮ್ಮ ಬೇಡ ಸ್ಯಾರಿನೇ ಹಾಕೊಂಡು. ದೇವಸ್ಥಾನ ಎಂಟ್ರೆನ್ಸು ಒಳಗಡೆ ತೆಗಿಯಕ್ಕೆ ಬಿಡ್ತಾರೋ ಇಲ್ವೋ ಗೊತ್ತಿಲ್ಲ, ಅದರಿಂದ ಹೊರಗಡೆನೇ ವಿಡಿಯೋ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಕೆಳಗಡೆ ಒಂದು ದೇವಸ್ಥಾನ ಇದೆಯಂತೆ, ಇಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಯಾರು ಏನು ಅಂದ್ಕೊಂಬೇಡಿ, ನನಗೆ ಡೀಟೇಲಾಗಿ ತೋರ್ಸೋಕ್ಕೆ ಆಗ್ತಾಯಿಲ್ಲ, ತುಂಬ ಬಿಸಿಲಿದೆ. ಮಕ್ಕಳಿರೋದ್ರಿಂದ ಡೀಟೇಲಾಗಿ ವಿಡಿಯೋಸ್ ಮಾಡೋಕ್ಕೆ ಆಗ್ತಾಯಿಲ್ಲ. ಏನು ಹೇಳ್ತಾ ಇದ್ದಾರೆ. ಹರಡಿ ಮರ ಇದೆ. ಎಷ್ಟು ತಂಪಿದೆ ಅಂದರೆ ಇಲ್ಲಿ ತುಂಬ ತಂಪಿದೆ. ಇಲ್ಲಿ ರಾಯರು ವಿಶ್ರಾಂತಿ ಪಡ್ತಿದ್ದ ಜಾಗ ಅಂತೆ. ನಮ್ಮ ಅತ್ತೆ ನಮ್ಮಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲ ಕಡೆ ದೇವಸ್ಥಾನ ನೋಡ್ಕೊಂಡು ಬಂದು ಇವಾಗ ಊಟಕ್ಕೆ ಹೋಗ್ತಾ ಇದ್ದೀವಿ. ಟೈಮ್ ಬಂದು 1 ಗಂಟೆಗೆ, 1 ಗಂಟೆ ಇವಾಗ. 1 ಗಂಟೆ ಅಷ್ಟರಲ್ಲಿ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಾಯಿತು. ಇವಾಗ ಊಟ ಮಾಡಿಕೊಂಡು ಏನಾದರೂ ತೊಗೊಳಂಗಿದ್ರೆ ತೊಗೊಂಡು ಹೊರಡಬೇಕು. ನೈಟು ಟ್ರೈನ್ ಇರೋದು ನೈಟು 11:30ಗೆ ಅಲ್ದರಿ. ಟ್ರೈನ್ ಇರೋದು ನೈಟು 11:30ಗೆ. ನೋಡೋಣ, ಇಲ್ಲೇ ಟೈಮ್ ಸ್ಪೆಂಡ್ ಮಾಡಿ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಹೇಗಾಗುತ್ತೆ ಅಂತ. ಫುಲ್ಲು ಸ್ಪೆಟ್ಟಾಗಿ ಮೇಕಪ್ ಎಲ್ಲ ಹೋಗ್ಬಿಟ್ಟಿದೆ. ಬಾರ ಇಲ್ಲಿ.
ಇವಾಗ ಪ್ರಸಾದ ಎಲ್ಲ ತಿಂದ್ಬಿಟ್ಟು ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ. ಈಗಲೂ ನಮಗೆ 4 ಸತಿ ದರ್ಶನ ಆಗುತ್ತೆ. ಬೆಳಗ್ಗೆ ಒಂದು ಸತಿ ದರ್ಶನ ಆಗಿತ್ತು, ಆಗಲೇ ಹೇಳಿದ್ನಲ್ಲ 4-5 ಸತಿ ದರ್ಶನ ಮಾಡೋದು ಅಂತ. ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ಹೋದರೆ ನಿಜವಾಗ್ಲೂ ಸ್ಪೆಷಲ್ ಎಂಟ್ರಿ ಥರ ನಮಗೆ ದರ್ಶನ ಆಯಿತು. ಅಷ್ಟು ಚೆನ್ನಾಗಿ ದರ್ಶನ ಆಯಿತು. ಇವಾಗ ದರ್ಶನ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ರೂಮ್ ಹತ್ರ ಹೋಗಿ ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಆದರೆ ನಮ್ಮ ಅತ್ತೆ ಮತ್ತು ನಮ್ಮ ರಿಲೇಟಿವ್ ಎಲ್ಲ ನಾವು ಬರಲ್ಲ ಅಂತ ಇದ್ದಾರೆ. ನೋಡಬೇಕು ಹೆಂಗಾಗುತ್ತೋ ಏನೋ ಗೊತ್ತಿಲ್ಲ. ಆದರೆ ಸಿಕ್ಕಾಬಟ್ಟೆ ಬಿಸಿಲು, ಹೊರಗಡೆ ಅಂತೂ ಇರೋಕ್ಕಾಗಲ್ಲ ಬಿಡಿ, ಅಷ್ಟೊಂದು ಬಿಸಿಲಿದೆ. ಅಲ್ಲಿ ನೋಡಿ ನಮ್ಮ ಮನೆಯವರು, ನಮ್ಮ ಬಾವನ ಮಗ ಮತ್ತು ನನ್ನ ಮಗ ಆಟ ಆಡ್ತಾ ಇದ್ದಾನೆ. ಇವಾಗ ರೂಮ್ ಹತ್ರ ಹೋಗ್ತಾ ಇದ್ದೀವಿ. 1 ಅವರ್ ರೆಸ್ಟ್ ಮಾಡಿಬಿಟ್ಟು ಬರೋಣ ಅಂದ್ಬಿಟ್ಟು. ತುಂಬ ಬಿಸಿಲಿದೆ, ಬಿಸಿಲಿಗಿಂತ ಸೆಕೆ ಜಾಸ್ತಿ ಇದೆ ಅಲ್ವಮ್ಮ? ಹಾಂ, ಕೂತಿದ್ದೋ ಆ ದೇವಸ್ಥಾನ ಎಂಟ್ರೆನ್ಸ್ ಹತ್ರ ಕೂತಿದ್ದೋ, ದೇವಸ್ಥಾನ ಬಾಗಿಲಲ್ಲಿ ಕೂತಿದ್ದೋ. ಸಿಕ್ಕಾಪಟ್ಟೆ ಸೆಕೆ ಆಗೋಯ್ತು. ಅದರಿಂದ ರೂಮ್ಗೆ ಹೋಗಿ 1 ಅವರ್ ರೆಸ್ಟ್ ಮಾಡ್ಬಿಟ್ಟು ಬರೋಣ ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ. ನಮ್ಮ ಅತ್ತೆಯವ್ರನ್ನ ಮತ್ತು ರಿಲೇಟಿವ್ನೆಲ್ಲ ಕರೆದು ಬನ್ನಿ ರೂಮ್ ಹತ್ರ ಹೋಗಿ ರೆಸ್ಟ್ ಮಾಡ್ಬಿಟ್ಟು ಬರೋಣ ಅಂತ. ಅವರು ಬರಲ್ಲ ಅಂದರು. ಹಂಗೆ ಹೋಗ್ಬೇಕಾದ್ರೆ ಕಬ್ಬಿನ ಜ್ಯೂಸ್ ಇತ್ತಲ್ಲ, ಕುಡಿದ್ಬಿಟ್ಟು ಹೋಗೋಣ. ಏಕೆಂದರೆ ಎಷ್ಟು ನೀರು ಕುಡಿದ್ರೂ ದಾಹನೇ ಹೋಗ್ತಿದ್ದಿಲ್ಲ, ಅಷ್ಟು ಬಿಸಿಲಿತ್ತು. ಅದರಿಂದ ಕಬ್ಬಿನ ಜ್ಯೂಸ್ ಕುಡಿತಾ ಇದ್ದೀವಿ. ನಾವು ಹೋಗಿ 10 ನಿಮಿಷಕ್ಕೆಲ್ಲ ನಮ್ಮ ಅತ್ತೆ ಮತ್ತು ನಮ್ಮ ರಿಲೇಟಿವ್ ಎಲ್ಲ ಬಂದುಬಿಟ್ರು, ಬಿಸಿಲು ತಡೆಯೋಕ್ಕಾಗ್ದಲೇ. ಇವಾಗ ಎಲ್ಲ ರೆಸ್ಟ್ ಮಾಡ್ದೋ. ಟೈಮ್ ಬಂದು 5:15 ಆಗಿದೆ. ಇವಾಗ ದೇವಸ್ಥಾನದ ಹತ್ರ ಹೋಗೋಣ, ಇನ್ನೊಂದು ಸತಿ ದರ್ಶನ ಮಾಡೋಣ ಅಂದ್ಬಿಟ್ಟು ಎಲ್ಲ ರೆಡಿಯಾಗಿದ್ದೀವಿ. ಹೋಗ್ಬೇಕಷ್ಟೇ. ನೋಡ್ಬೋದು ಎಲ್ಲ ರೆಡಿ ಆಗ್ತಾ ಇದ್ದಾರೆ. ಜಾಸ್ತಿ ವಿಡಿಯೋಸ್ ಏನು ಮಾಡೋಕ್ಕಾಗಲ್ಲ ಅವ್ರನ್ನ, ಅವರೇನು ತೋರಿಸಿದ್ರೆ ಇಷ್ಟಪಡಲ್ಲ, ಅದರಿಂದ ಬ್ಲಾಗಲ್ಲಿ ಜಾಸ್ತಿ ತೋರಿಸಲ್ಲ. ಎಲ್ಲ ರೆಡಿ ಆಗ್ತಾ ಇದ್ದಾರೆ. ಇವಾಗ ನಾನು ಎದ್ದು ರೆಡಿಯಾಗಿ ಫ್ರೆಶ್ ಅಪ್ ಆಗಿದ್ದೀನಿ. ಯಾಕೋ ತುಂಬ ಕಣ್ಣು ಉರಿತಾ ಇದೆ, ಕಣ್ಣು ಸಿಕ್ಕಾಪಟ್ಟೆ ಉರಿತಾ ಇದೆ. ಈ ಬಿಸಿಲುಗೋ ಏನೋ ಗೊತ್ತಿಲ್ಲ, ಕಣ್ಣು ಬಿಡೋಕ್ಕೆ ಆಗ್ತಾಯಿಲ್ಲ, ಅಷ್ಟು ಕಣ್ಣು ಉರಿತಾ ಇದೆ. ನೋಡ್ಬೋದು ಸ್ವಲ್ಪ ರೆಡ್ ಆಗಿದೆ ಕಣ್ಣು. ಇವಾಗ ದೇವಸ್ಥಾನ ಹತ್ರ ಹೋಗಿ ಇನ್ನೊಂದು ಸತಿ ದರ್ಶನ ಮಾಡಿ 9 o'clock ಗಂಟ ದೇವಸ್ಥಾನದ ಹತ್ರನೇ ಟೈಮ್ ಸ್ಪೆಂಡ್ ಮಾಡ್ತೀವಿ. ಯಾಕಂದರೆ 11:30ಗೆ ಟ್ರೈನ್ ಇರೋದು. ಅಲ್ಲೇ ಊಟ ಮುಗಿಸ್ಕೊಂಡು, ಅಂದರೆ ಪ್ರಸಾದ ಕೊಡ್ತಾರಲ್ವ, ಅಲ್ಲೇ ಊಟ ಮುಗಿಸ್ಕೊಂಡು ಅದಾದಮೇಲೆ ರೈಲ್ವೆ ಸ್ಟೇಷನ್ಗೆ ಹೋಗ್ತೀವಿ. ನಿಜವಾಗ್ಲೂ ತುಂಬ ಚೆನ್ನಾಗಿ ದರ್ಶನ ಆಯಿತು. ನಾವು ಒಂದು 3 ಸತಿ ನಿಜವಾಗ್ಲೂ ತುಂಬ ಲಕ್ಕಿ ಅಂತ ಹೇಳ್ಬೋದು ನಾವು. ಯಾಕಂದರೆ ಒಂದು 3 ಸತಿ ದರ್ಶನ ಮಾಡ್ದೋ. ಎಲ್ಲ ಕಡೆ ರೌಂಡ್ಸ್ ಹೋಗಿ ಬೇರೆ ದೇವಸ್ಥಾನ ನೋಡ್ಕೊಂಡು ಬಂದಮೇಲೂ ಇನ್ನೂ 2 ಸತಿ ಹೋಗಿ ದರ್ಶನ ಮಾಡ್ದೋ. ಈ ಚಾನ್ಸ್ ಬಿಡೋಕ್ಕಾಗುತ್ತಾ? ದೇವರು ಅಷ್ಟು ಈಸಿಯಾಗಿ ದರ್ಶನ ಸಿಕ್ಕಿದ ಮೇಲೆ ನೋಡ್ದಲ್ಲೇ ಇರೋಕ್ಕಾಗುತ್ತೆ. ಯಾಕಂದರೆ ಜನಗಳೇ ಇತ್ತಿಲ್ಲ. ಯಾರಾದರೂ ದರ್ಶನ ಮಾಡ್ಕೊಳ್ಳೋದಿದ್ದರೆ ಬಂದು ಮಾಡ್ಕೋಬೋದು ಅಂತ ಹೇಳಿದ್ರು. ಅದರಿಂದ ಇನ್ನೂ 2 ಸತಿ ಹೋಗಿ ದರ್ಶನ ಮಾಡ್ಕೊಂಬಂದು. ಈಗಲೂ ಅಷ್ಟೇ ಚೆನ್ನಾಗಿ ದರ್ಶನ ಆದರೆ ಸಾಕು. ನನಗಂತೂ ಎಷ್ಟು ಸತಿ ನೋಡಿದ್ರೂ ರಾಯರನ್ನ ಸಮಾಧಾನನೇ ಆಗಲ್ಲ, ಅಷ್ಟು ಖುಷಿ ನನಗೆ. ನಾನು ನಿಜವಾಗ್ಲೂ ದೇವ್ರ ಹತ್ರ ಕೇಳ್ಕೊಬಂದಿದ್ದೆ, ತುಂಬ ಚೆನ್ನಾಗಿ ದರ್ಶನ ಆಗಬೇಕು ನನಗೆ ಅಂತ ಕೇಳ್ಕೊಂಡು ಬಂದಿದ್ದೆ. ಹಾಗೆ ಆಯಿತು. ನಾನು ಯಾವ ಥರ ದರ್ಶನ ಆಗಬೇಕಪ್ಪ, ನನ್ನ ಕಣ್ಣು ತುಂಬ ನಾನು ದೇವ್ರನ್ನ ನೋಡಬೇಕು ಅಂತ ಕೇಳ್ಕೊಂಬಂದಿದ್ದೆ. ನಿಜವಾಗ್ಲೂ ಅದೇ ಥರ ನೋಡಿದೆ. ಯಾಕಂದರೆ 3 ವರ್ಷದಿಂದ ಬರಬೇಕು ಅಂದ್ಕೊಂಡು ಬಂದೇ ಇದ್ದಿಲ್ಲ. 3 ವರ್ಷ ಆಗಿತ್ತು ಬಂದು. ಈ ಸತಿ ಬಂದಿದ್ದಕ್ಕೂ ಸಾರ್ಥಕ ಅನ್ನಿಸ್ತು. ಅಷ್ಟು ಸತಿ ದರ್ಶನ ಮಾಡಿದ್ದೀವಿ. ಇವಾಗ ಎಲ್ಲ ರೆಡಿ ಆಗ್ತಾ ಇದ್ದಾರೆ. ಸೌಂಡು ಕೇಳಿಸ್ತಾ ಇದೆ ನಿಮಗೆ ಅನಿಸುತ್ತೆ. ಇವಾಗ ನಾವು ದೇವಸ್ಥಾನ ಹತ್ರ ಹೋಗಿ, ಅಲ್ಲಂತೂ ಇಷ್ಟೊತ್ತಿನಲ್ಲಿ ಕೂತ್ಕೊಳ್ಳೋದೇ ಚೆಂದ. ಇವಾಗ ಹೋಗಿ ಸ್ವಲ್ಪ ಹೊತ್ತು ಅಲ್ಲೇ ಕೂತಿದ್ದು ದರ್ಶನ ಮಾಡಿ ಹೋಗಿ ಟಿಫನ್ ಅಂದರೆ ಹೋಗಿ ಊಟ ಮಾಡಿಕೊಂಡು ಅದಾದಮೇಲೆ ರೈಲ್ವೆ ಸ್ಟೇಷನ್ಗೆ ಹೋಗ್ತೀವಿ. ದೇವಸ್ಥಾನದ ಹತ್ರ ಬಂದು ಜಯಮ್ಮ ನೋಡಿ ಹೇಗೆ ಕೂತಿದ್ದಾರೆ. ಇನ್ನೊಂದು ಸತಿ ದರ್ಶನ ಮಾಡ್ಕೊಂಡು ಬರ್ತೀವಿ. ಬನ್ನಿ. ರವೆ ಉಂಡಿದಿಲ್ಲ ಬ್ಯಾಗು ಜನಗಳಿಗೆ ಇನ್ನೂ ಯಾರಿಗೂ ಕೊಟ್ಟಿಲ್ಲ. ಕೊಡು, ಇಡು ಅಮ್ಮ. ಅದು ಇದು ಕೈಯಲ್ಲಿ ಇಟ್ಕೊಳ್ಳಿ, ದುಡ್ಡು ಐತೆ ಅದರಲ್ಲಿ. ಇವಾಗ ಜಯಮ್ಮ ಇಲ್ಲೇ ಬ್ಯಾಗ್ ಎತ್ಕೊಂಡು ಕೂತಿರ್ತಾರಂತೆ. ನಾವು ಇನ್ನೊಂದು ಸತಿ ಹೋಗಿ ದರ್ಶನ ಮಾಡ್ಕೊಬಂದು ಅದಾದಮೇಲೆ ಅವ್ರನ್ನ ಕಳಿಸ್ತೀವಿ. ಹೋಗಿ ದರ್ಶನ ಮಾಡ್ಕೊಬರಬೇಕು ಬಾಬಾ. ಇವಾಗ ಇನ್ನೊಂದು ಸಲ ದರ್ಶನ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ನೋಡ್ಬೋದು ಯಾವ ಥರ ಇದೆ ಮಂತ್ರಾಲಯ ವ್ಯೂ ಅಂತ. ಬಾಮ. ಇವಾಗ ಎಲ್ಲ ಈಚೆ ಬಂದು ಕೂತಿದ್ದೀವಿ. ಇನ್ನು ದರ್ಶನಕ್ಕೆ ಹೋಗೋರು ಹೋಗಿದ್ದಾರೆ, ಇವಾಗ ಯಾರೂ ಬಂದಿಲ್ಲ. ದರ್ಶನಕ್ಕೆ ಹೋಗೋರು ಹೋಗಿದ್ದಾರೆ, ಒಂದು ಸ್ವಲ್ಪ ಜನ ಇಲ್ಲಿ ಕೂತಿದ್ದೀವಿ. ರಾಯರದು ಫ್ರಂಟಲ್ಲಿ ಪಿಕ್ಚರ್ ಬರ್ತಾಯಿತ್ತು. ನೀವು ಕಣ್ತುಂಬ ನೋಡಲಿ ಅಂದ್ಬಿಟ್ಟು ವೀಡಿಯೋಸ್ ಮಾಡ್ಕೊಂಡಿದ್ದೀನಿ. ನೋಡ್ಬೋದು ಇದೇನೇ ನಾವು ಒಳಗಡೆ ಹೇಗಿದೆಯೋ ಹಾಗೇ ಫೋಟೋ ಹಾಕಿದ್ದಾರೆ. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಎಷ್ಟು ಸತಿ ನೋಡಿದ್ರು ನನಗಂತೂ ಸಮಾಧಾನ ಆಗಲ್ಲ. ಆದ್ದರಿಂದ ಇದು ಒಂದು ಕ್ಲಿಪ್ಪಿಂಗ್ ಇರಲಿ ಅಂದ್ಬಿಟ್ಟು ವೀಡಿಯೋಸ್ ಮಾಡಿಕೊಂಡೆ.
ನಿಪ್ಪಟ್ಟು ತಂದು ಕೊಟ್ಟಿದ್ದಾರೆ. ಎಲ್ಲ ಕೆತ್ತುಗಳು ನೋಡಿ guys, ಎಷ್ಟು ಕೊಟ್ಟಿದ್ದಾರೆ. ನಾಗು ನಿನ್ನ ಸುಂದರ ಮುಖ ತೋರಿಸಿ. ಬೇಡ ಏನಾರಾಗ್ಲಿ ನಾನು ಕೊಡ್ತೀನಿ. ಇವಾಗ ನಾನು ನನ್ನ ಹಸ್ಬೆಂಡ್ ಸುಮ್ಮನೆ ಒಂದು ವಾಕಿಂಗ್ ಒಂದು ರೌಂಡ್ ಹೋಗ್ಬಿಟ್ಟು ಬರೋಣ ಅಂದ್ಬಿಟ್ಟು ಬಂದಿದ್ದೀವಿ. ಹೋಗ್ತಾ ಇದ್ದೀವಿ ಸುಮ್ಮನೆ ಒಂದು ರೌಂಡ್ ಎಲ್ಲ ನೋಡ್ಕೊಂಡು ಬರೋಣ ಅಂದ್ಬಿಟ್ಟು. ಮಕ್ಕಳನ್ನ ನಮ್ಮಮ್ಮ ನೋಡ್ಕೊತೀನಿ ಅಂದರು, ಅದರಿಂದ ಹೋಗ್ಬಿಟ್ಟು ಬರೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ನನ್ನ ಹಸ್ಬೆಂಡ್ಗೆ ತಿನ್ನೋಕೆ ಏನಾದರೂ ಬೇಕಂತೆ. ಏನು ಕೊಡ್ಸೋದು ಹೇಳಿ, ಇಲ್ಲಿ ಬರೀ ದೇವ್ರ ಪ್ರಸಾದ, ಗೊಂಬೆ, ಆಟ ಸಾಮಾನು ಬರೀ ಇದೇ ಇದೆ. ಬಜ್ಜಿ ಇವಾಗ ಸುಮ್ಮನೆ ತುಂಬ ಚೆನ್ನಾಗಿದೆ ವಾತಾವರಣ, ಗಾಳಿ ಚೆನ್ನಾಗಿ ಬೀಸ್ತಾ ಇದೆ. ಆದ್ದರಿಂದ ಕೆರೆ ಇದು ಏನದು ಹೊಳೆ ಹತ್ರ ಬಂದು, ಹೊಳೆ ನದಿ ಹತ್ರ ಬಂದು. ಇಲ್ಲಿ ನೋಡಿ ನನ್ನ ಹಸ್ಬೆಂಡ್ ಕತೆನ. ಯಾಕ್ರಿ, ತುಂಬ ಚೆನ್ನಾಗಿ ಗಾಳಿ ಬೀಸ್ತಾ ಇದೆ. ಅದರಿಂದ ಹೊಳೆ ಹತ್ರ ಸುಮ್ಮನೆ ಒಂದು ರೌಂಡ್ ಹಾಕ್ಕೊಂಡು ನೋಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಬಂದಿದ್ದು. ಇವಾಗ ಊಟಕ್ಕೆ ಹೋಗ್ತಾ ಇದ್ದೀವಿ. ನಾವು ಬರೋ ಅಷ್ಟರಲ್ಲಿ ಅಮ್ಮರು ನಮ್ಮ ಅತ್ತೆಯವರು ಎಲ್ಲ ಹೊರಟೋಗಿದ್ದಾರೆ. ನಾವೇನಿಲ್ಲ ಒಂದು ರೌಂಡ್ ಹಾಕೊಂಬರೋಣ ಅಂತ ಹೋದೋ ಅಷ್ಟರಲ್ಲೆಲ್ಲ ಹೊರಟೋಗಿದ್ದಾರೆ. ಅದರಿಂದ ಇಬ್ಬರೇ ಹೋಗ್ತಾ ಇದ್ದೀವಿ. ಇವಾಗ ಹೋಗಿ ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ದೇವಸ್ಥಾನದ ಹತ್ರನೇ ಹೋಗ್ತಾ ಇದ್ದೀವಿ. ಅಲ್ಲೊಂದು 10 ನಿಮಿಷ ಕೂತಿದ್ದು ಹೋಗೋಣ ಅಂದ್ಬಿಟ್ಟು ಇವಾಗ ಮತ್ತೆ ಹೋಗ್ತಾ ಇದ್ದೀವಿ. ನೋಡ್ಬೋದು ನನ್ನ ಮಗನ ಎತ್ಕೊಂಡು ನಮ್ಮ ಅಮ್ಮಗಂತೂ ಫುಲ್ ಕೈ ನೋವು ಬಂದುಬಿಟ್ಟಿತ್ತು. ಅದರಿಂದ ಕೂಸುಮರಿ ಮಾಡ್ಕೊಳಮ್ಮ ಅಂದ. ಅದರಿಂದ ನಮ್ಮ ಅಮ್ಮಗೂ ಸ್ವಲ್ಪ ಫ್ರೀ ಆಗ್ತಾರೆ ಅಂದ್ಬಿಟ್ಟು ನಾನೇ ಕೂಸುಮರಿ ಮಾಡಿಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀನಿ. ಅದು ಇನ್ನೊಂಚೂರು ದಪ್ಪ ಬೇಕು. ಅವನ ಕೈ ಹಿಡ್ಕೋ. ಇನ್ನೊಂದ್ಸತಿ ಹೊಡೀರಿ. ನೋಡಿ ನಮ್ಮ ಮನೆಯವರು ಆ ಥರ ಆಟ ಅದು ಬೇಕು ಅಂತ ನನ್ನ ಮಗಳು ಸಿಕ್ಕಾಬಿಟ್ಟೆ ಆಟ ಮಾಡಿರೋದಕ್ಕೆ ನಮ್ಮ ಮತ್ತೆ ಕೊಡ್ಸಿದ್ದಾರೆ. ಅವ್ರಿಗೆ ಆಟ ಆಡಕ್ಕೆ ಬರಲ್ಲ, ಕೊಡ್ಸಿದ್ರು. ಹಾಂ ನೋಡಿ ಅಷ್ಟು ದೂರ ಹೋಗುತ್ತೆ. ಇವಾಗ ಮಲಗಿದ್ದೀವಿ ಇಲ್ಲೇನೆ ಮಂತ್ರಾಲಯದಲ್ಲಿ, ಹೋಗ್ಬೇಕು. ಇವಾಗ ಅದೊಂದು ಆಟ ಸಾಮಾನು ಕೊಡಿಸ್ಬಿಟ್ಟು ನಮ್ಮ ಮನೆಯವ್ರನ್ನ ಬಿಡ್ತಾನೆ ಇಲ್ಲ ನನ್ನ ಮಕ್ಕಳು. ಆಟಾಡಿಸಿಯಪ್ಪ ಅಂತ. ಅದರಿಂದ ಆಟ ಆಡಿಸ್ತಾ ಇದ್ದಾರೆ. ನೋಡ್ಬೋದು ಎಷ್ಟು ಹೈಟ್ ಹೋಗುತ್ತೆ ಅಂತ. ನನ್ನ ಹಸ್ಬೆಂಡು ಈ ಥರ ಚಿಕ್ಕ ಮಕ್ಕಳ ಜೊತೆ ಆಟ ಆಡೋಕ್ಕೆ ತುಂಬ ಇಷ್ಟಪಡ್ತಾರೆ. ಇವಾಗ ಇಲ್ಲೇ ಮಲಗಿದ್ದೀವಿ, ಇನ್ನೂ ಟೈಮ್ ಇತ್ತು ಅಂದ್ಬಿಟ್ಟು. ನಿಜವಾಗ್ಲೂ ಮನಸ್ಸಿಂದ ಹೇಳ್ತೀನಿ, ಇಲ್ಲಿ ಸಿಗೋ ನೆಮ್ಮದಿ ಎಲ್ಲೂ ಸಿಗಲ್ಲ. ಅಷ್ಟು ನೆಮ್ಮದಿಯಾಗಿ ಇರ್ಬೋದು. ನಿಜವಾಗ್ಲೂ ಅಷ್ಟು ನೆಮ್ಮದಿ ಸಿಗುತ್ತೆ ಮನಸ್ಸಿಗೆ. ಅಲ್ಲಿ ಹೋಗಿ ಮಲ್ಕೊಳ್ಳೋದು, ಕೂತ್ಕೊಳ್ಳೋದು, ಆ ಜಾಗ ಬಿಟ್ಟು ಬರೋಕ್ಕೆ ಮನಸ್ಸಿರಲ್ಲ. ನನಗೆ ಬಂದು 3 ಇಯರ್ಸ್ ಆಗಿದೆ ನಾನು ಹೋಗಿ ಅಲ್ಲಿಗೆ. ಮೊನ್ನೆ ಏನೋ ಬಂದೋಗಿದ್ದೀನಿ ಅನ್ನೋ ಫೀಲ್ ಇದೆ ಮನಸ್ಸಿಗೆ. ಅಷ್ಟು ನೆಮ್ಮದಿಯಾಗಿತ್ತು, ಅಷ್ಟು ಚೆನ್ನಾಗಿತ್ತು. ಹೋಗಿದ್ಕೂ ತುಂಬ ಖುಷಿಯಾಯಿತು ಅಂತ ಹೇಳ್ಬೋದು. ಎಲ್ಲರಿಗೂ ರವೆ ಉಂಡೆ ಕೊಡೋಣ ಅಂದ್ಬಿಟ್ಟು ಮಾಡಿಸ್ಕೊಂಡು ಬಂದಿದ್ನಲ್ಲ, ಕೊಡೋಕ್ಕೆ ಆಗಿತ್ತಿಲ್ಲ, ಫ್ರೀನೇ ಇತ್ತಿಲ್ಲ. ಇವಾಗ ಎಲ್ಲ ಊಟ ಮಾಡ್ಕೊಬಂದು ಕೂತಿದ್ವಲ್ಲ, ಅದರಿಂದ ಎಲ್ಲರಿಗೂ ಕೊಟ್ಬಿಡೋಣ ಅಂದ್ಬಿಟ್ಟು ಕೊಡ್ತಾಯಿದ್ದೀವಿ. ಇನ್ನು 1/2 hour ಇದೆ ನಾವು ಹೊರಡೋಕ್ಕೆ. ಇಲ್ಲಿಂದ ಕೊಟ್ಟರೆ ಎಲ್ಲ ತಿನ್ಕೋತಾರೆ ಅಂದ್ಬಿಟ್ಟು ಇವಾಗ ಎಲ್ಲರಿಗೂ ಕೊಡ್ತಾಯಿದ್ದೆ. ಬೆಲ್ಲ ಹಾಕದೇನು ಕೊಬ್ಬರಿ ಮಿಠಾಯಿಗೂ ಹಾಕ್ತಾರೆ. ಶಿವರಾಜ್ ಕೂತಾನ ನೋಡು. ನಾಗಲಕ್ಷ್ಮಿ ಕೊಡು. ನಾಗಲಕ್ಷ್ಮಿ ಲಕ್ಷ್ಮಿ ಅವನು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ನೋಡ್ಬೋದು ಎಲ್ಲ ಎಷ್ಟು ಚೆನ್ನಾಗಿ ಮನ್ಗಿದ್ದಾರೆ ರಾಯರ ಸ್ಥಳದಲ್ಲಿ ಅಂದರೆ. ನಮಗೂ ನನ್ನ ಹಸ್ಬೆಂಡ್ಗೆ ಮಲ್ಕೊಳ್ಳೋಕ್ಕೆ ತುಂಬ ಇಷ್ಟ. ಇಲ್ಲಿರೋಕ್ಕೆ ಇಷ್ಟ. ಒಂದು ದಿವಸ ಇದ್ದೋಗೋಣ ಅಂತ ಹೇಳ್ತಾರೆ ಅವರು. ಆದರೆ ಏನು ಮಾಡೋದು, ಟ್ರೈನ್ ರಿಸರ್ವೇಷನ್ ಮಾಡಿಸಿರೋದ್ರಿಂದ ನಾವು ಹೋಗಲೇಬೇಕು.
ನೋಡಿದ್ರಲ್ಲ ಈ ಮಂತ್ರಾಲಯದ ವ್ಲಾಗ್ ಹೇಗಿತ್ತು ಅಂತ. ಈ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ. ನಾನು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಹೇಳ್ರಿ.